ಮತ್ತೊಂದು ಕಡೆ ಕಣ್ಣು ಮುಂದೆಯೇ ಮನೆ ಹುಡುಗಿ ನರಳಿ ಸತ್ತ ದೃಶ್ಯವನ್ನ ಕಂಡ ಕುಟುಂಬಸ್ಥರು ಇದೀಗ ಆರೋಪಿ ಗಿರೀಶ್ ವಿರುದ್ಧ ತಮ್ಮ ಅಸಮಾಧಾನವನ್ನ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಆತನಿಗೆ ಚಿಕಿತ್ಸೆ ಯಾಕೆ ಕೊಡಿಸ್ತಿದ್ದೀರಿ? ನಮ್ಮ ಅಕ್ಕ ಯಾವ ರೀತಿ ನರಳಿ ಸತ್ಲೋ ಅದೇ ರೀತಿಯಲ್ಲಿ ಆರೋಪಿ ಕೂಡ ಸಾಯಬೇಕು ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ ಅಂಜಲಿ ಸಹೋದರಿ ಯಶೋಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಮ ಅಕ್ಕನ ರಕ್ತ ಹರಿದಂತೆ ಅವನ ರಕ್ತ ಕೂಡ ಹರಿಲಿ. ವಿಶ್ವ ನಮ್ಮ ಅಕ್ಕನ ನಡುವೆ ಯಾವುದೇ ರೀತಿ ಸಂಬಂಧ ಇರಲಿಲ್ಲ. ನನ್ನ ಅಕ್ಕನನ್ನ ಕೊಂದವನನ್ನ ಎನ್ಕೌಂಟರ್ ಮಾಡಿ ಅಂತ ಹೇಳಿ ಇಲ್ವೇ ನಮಗೊಪ್ಪಿಸಿ ನಾವೇ ಅವನನ್ನ ಕೊಲೆ ಮಾಡ್ತೀವಿ, ಅದಾದ ನಂತರ ನಮಗೆ ಯಾವುದೇ ರೀತಿ ಶಿಕ್ಷೆ ಕೊಟ್ಟರು ಕೂಡ ಅದನ್ನ ಎದುರಿಸಲಿಕ್ಕೆ ನಾವು ಸಿದ್ಧ ಅಂತ ಹೇಳಿ ಆಕ್ರೋಶದ ಮಾತುಗಳನ್ನಾಡಿದ್ದಾರೆ ಅಂಜಲಿ ಸಹೋದರಿ. ಅಂಜಲಿಯನ್ನ ಹತ್ಯೆ ಮಾಡಿ ಎಸ್ಕೇಪ್ ಆಗಿದ್ದಂತಹ ಹಂತಕ ಗಿರೀಶ್ ಅಲಿಯಾಸ್ ವಿಶ್ವನನ್ನ ಈಗಾಗಲೇ ಬಂಧನ ಮಾಡಿ ಕರ್ಕೊಂಡು ಬರಲಾಗಿದೆ. ಇನ್ನು ಅಂಜಲಿಯವರ ಸಹೋದರಿ ಯಶೋಧ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಅಮ್ಮ, ಈಗ ಅಂಜಲಿಯನ್ನು ಬರ್ಬರವಾಗಿ ಹತ್ಯೆ ಮಾಡ್ದ, ಅವರನ್ನು ಇವತ್ತು ಅರೆಸ್ಟ್ ಮಾಡಿದ್ದಾರೆ, ಏನು ಹೇಳ್ತೀನಿ? ಅರೆಸ್ಟ್ ಮಾಡಿದ್ರೆ ಸಾಕಾಗಲ್ಲ, ಎನ್ಕೌಂಟ್ರ್ ಮಾಡಬೇಕಿತ್ತು ಅವ್ನಿಗೆ. ಎನ್ಕೌಂಟ್ರ್ ಮಾಡೋಕ್ಕಾಗಲ್ದು, ಈ ಕಡೆ ಗಲ್ಲಿಗೂ ಎರ್ಸೋಕ್ಕಾಗಲ್ದು, ಈ ಕಡೆ ಅವ್ನಿಗೆ ಚಿಕಿತ್ಸೆ ಕೊಡ್ಸಕ್ಕೆ ಹೋಗ್ಬೇಕು. ಹಂಗೆ ಸಾಯ್ಬೇಕಿತ್ತವ. ನರಳಿ ಕೊಟ್ಟು ಅವ್ನು ಹುಷಾರು ಮಾಡಿ ಮತ್ತು ಇದು ಮಾಡಿ ಮತ್ತು 2 ವರ್ಷ ಜೈಲಿಗೆ ಹಾಕಿ ಮತ್ತು ಬೇಲ್ ತೊಗೊಂಡು ಬಿಡ್ಸ್ಕೊಂಬಂದು ಮತ್ತು ನಮ್ಮ ಅಕ್ಕನ ಮಾಡಿದಂಗೆ ಮತ್ತು ಇನ್ನೊಂದು ಹುಡುಗಿಗೆ ಮಾಡ್ತಾರೆ. ಇಷ್ಟ ಶಿಕ್ಷೆ ಆಗ್ಬೇಕು. ಇದು 3 ಮಾಡೋಕ್ಕಾಗಲೇ ನಮ್ಮ ಕೈಯಾಗ ಕೊಡ್ರಿ. ಅಂಥದ್ದು ಸೇಮ್ ಚಾಕು ತಂದು ನಮ್ಮ ಅಕ್ಕನ ಹೆಂಗೆ ಕೊಂದನವ ಅದೇ ರೀತಿ ಅಲ್ಲಿಂದ ಕರ್ಕೊಂಬಂದ ಕೊಲೆ ಮಾಡ್ತಾನೆ. ನಮ್ಮ ಅಕ್ಕ ಇದೇ ಜಾಗಕ್ಕೆ ನರಳಿ ಸತ್ತಾಳ್ರಿ. ಸಾಯಂಕಾಲಕ್ಕೂ ಒಂದು ಹನಿ ನಮ್ಮ ಅಜ್ಜಿ ಹಿಂಗೆ ಕೈ ಬಡ್ದು ನೀರು ಕೊಡ್ರಿ ಅಂದಾಳ ನಮ್ಮ ಅಜ್ಜಿಗೆ. ಇದಿಷ್ಟು ಅಂಜಲಿ ಸಹೋದರಿ ಯಶೋಧ ಅವರ ಮಾತು. ಒಂದು ಕಡೆ ಆತನನ್ನು ಅರೆಸ್ಟ್ ಮಾಡಿದ್ದಾರೆ, ಆದರೆ ಅವನಿಗೆ ತಕ್ಕದಂಥ ಶಿಕ್ಷೆ ಆಗಬೇಕು. ಒಂದು ವೇಳೆ ನಿಮಗೆ ಆಗದೇ ಇದ್ದರೆ ನಮ್ಮ ಕೈ ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅವನನ್ನು ಕೊಡಿ, ನಾವೇ ತಕ್ಕ ಶಿಕ್ಷೆಯನ್ನು ಅವನಿಗೆ ನೀಡ್ತೀವಿ ಅಂತಕ್ಕಂಥ ನೋವನ್ನು ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಒಂದು ಕಡೆ ಅನುಮಾನಾಸ್ಪದ ರೀತಿಯಲ್ಲಿ ವಿದ್ಯಾರ್ಥಿನಿ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಕಾಲೇಜ್ ಹಾಸ್ಟೆಲ್ನಲ್ಲಿ ಯುವತಿ ಆತ್ಮಹತ್ಯೆಗೆ ಶರಣಾದ್ಲ ಅನ್ನೋ ಅನುಮಾನ. ಎಂಜಿನಿಯರಿಂಗ್ ವಿದ್ಯಾರ್ಥಿನಿ ಹರ್ಷಿತಾ, ಕೇವಲ 18 ವರ್ಷ ಆಕೆ ಮೃತಪಟ್ಟಿದ್ದಾಳೆ. ಅರಸೀಕೆರೆ ಮೂಲದ ಕರಡಿಹಳ್ಳಿ ಗ್ರಾಮದ ವಿದ್ಯಾರ್ಥಿನಿ ಈಕೆ, ಚಂದಾಪುರ ಸಮೀಪದ ಬೆಂಗಳೂರು ಕಾಲೇಜಿನ ವಿದ್ಯಾರ್ಥಿನಿ. ಆದರೆ ಇದು ಆತ್ಮಹತ್ಯೆಯಲ್ಲ, ಕೊಲೆ ಅಂತ ಹೇಳಿ ಆರೋಪಿಸಿ ಹಾಸ್ಟೆಲ್ ವಿದ್ಯಾರ್ಥಿಗಳು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಅನುಮಾನಾಸ್ಪದ ರೀತಿಯಲ್ಲಿ ಈಕೆ ಸಾವನ್ನಪ್ಪಿರೋದು. ಹರ್ಷಿತಾ ಕೇವಲ 18 ವರ್ಷದ ಯುವತಿ. ಇದು ಆತ್ಮಹತ್ಯೆಯಲ್ಲ, ಕೊಲೆ ಅಂತ ಹೇಳಿ ಪ್ರತಿಭಟಿಸುತ್ತಿದ್ದಾರೆ ಕಾಲೇಜಿನ ವಿದ್ಯಾರ್ಥಿಗಳು. ಒಂದು ಕಡೆ ಫೋಟೋದಲ್ಲಿ ಗಮನಿಸ್ತಾ ಇರೋಳೆ ವಿದ್ಯಾರ್ಥಿನಿ ಹರ್ಷಿತಾ. ಈಕೆಯ ಸಾವಿನಿಂದಾಗಿಯೇ ಇದೀಗ ಪ್ರತಿಭಟನೆಯನ್ನ ಮಾಡಲಿಕ್ಕೆ ಮುಂದಾಗಿದ್ದಾರೆ ಹಾಸ್ಟೆಲ್ನ ವಿದ್ಯಾರ್ಥಿಗಳು. ಇದು ಆತ್ಮಹತ್ಯೆಯಲ್ಲ, ಬದಲಾಗಿ ಕೊಲೆ ಅನ್ನೋದು ವಿದ್ಯಾರ್ಥಿಗಳ ಆರೋಪ. ಸೂಕ್ತ ರೀತಿಯಲ್ಲಿ ತನಿಖೆ ಆಗಬೇಕು ಅಂತ ಹೇಳಿ ಆಗ್ರಹಿಸ್ತಾ ಹಾಸ್ಟೆಲ್ನ ಇತರೆ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಯಾವ ಕಾರಣಕ್ಕೆ ಹರ್ಷಿತಾ ಸಾವಾಯಿತು ಅನ್ನೋದ್ರ ಬಗ್ಗೆ ಈವರೆಗೂ ಯಾವುದೇ ನಿಖರ ಮಾಹಿತಿ ಇಲ್ಲ. ಅನುಮಾನಾಸ್ಪದ ರೀತಿಯಲ್ಲಿ ಈಕೆಯ ಮೃತದೇಹ ಪತ್ತೆಯಾಗಿದೆ. ಆತ್ಮಹತ್ಯೆ ಅಂತ ಹೇಳಿ ಮೇಲ್ನೋಟಕ್ಕೆ ಹೇಳಲಾಗ್ತಾ ಇದೆ. ಆದರೆ ಆಡಳಿತ ಮಂಡಳಿ ವಿರುದ್ಧ ಇದೀಗ ಸಿಡಿದೆದ್ದಿದ್ದಾರೆ ವಿದ್ಯಾರ್ಥಿಗಳು. ಅವರ ಕಿರುಕುಳದಿಂದಾಗಿಯೇ ಹರ್ಷಿತಾ ಸಾವನ್ನಪ್ಪಿದ್ದಾಳೆ ಅನ್ನೋದು ವಿದ್ಯಾರ್ಥಿಗಳ ಆರೋಪ.
ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನವೀನ್ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನವೀನ್, ಏನಾಯ್ತು ಆಕ್ಚುಲಿ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಿದೆಯಾ? ಹರ್ಷಿತಾ ಸಾವು ಅದು ಆತ್ಮಹತ್ಯೆಯೋ ಕೊಲೆಯೋ? ವಿದ್ಯಾರ್ಥಿಗಳ ವರ್ಜನ್ ಏನು, ಹಾಸ್ಟೆಲ್ನವರ ವರ್ಜನ್ ಏನು ಅಂತ ಹೇಳಿ. ಸ್ಮಿತಾ, ಏನಂತ ಹೇಳಿದ್ರೆ ಈ ಒಂದು ಬೆಂಗಳೂರು ಕಾಲೇಜ್ ಇರುವಂತದ್ದು ಚಂದಾಪುರಕ್ಕೆ ಸಮೀಪದ ಅಂದ್ರೆ ಹೊಸೂರು ಬೆಂಗಳೂರು ಮುಖ್ಯ ರಸ್ತೆಯ ಹೀಲಲಿಗೆ ಬಳಿ. ನಿನ್ನೆ ಸಂಜೆ ಈ ವಿದ್ಯಾರ್ಥಿನಿ ಏನಿದ್ದಾಳೆ ಕಾಲೇಜು ಹಾಸ್ಟೆಲ್ನ ಕೊಠಡಿಯಲ್ಲಿ ಇರ್ತಾಳೆ. ಸಹೋದ್ಯೋಗಿ ಇತ್ತೀಚೆಗಷ್ಟೇ ಅವಳ ಜೊತೆಗಿದ್ದಳು ರೂಮ್ಮೇಟ್ ಏನಿದ್ದಾಳೆ ಅವಳು ಕೂಡ ಅವಳನ್ನ ಇಲ್ಲಿಂದ ಬಿಟ್ಟು ವೆಕೇಟ್ ಮಾಡಿದಾಳೆ ಅನ್ನೋ ಮಾಹಿತಿ ಇರುವಂತದ್ದು. ಒಬ್ಳೆ ಒಂದು ಕೊಠಡಿಯಲ್ಲಿ ಇರುವ ಸಂದರ್ಭದಲ್ಲಿ ಫ್ಯಾನಿಗೆ ನೇಣು ಹಾಕೊಂಡಿದ್ದಾಳೆ. ಈ ಸಂದರ್ಭದಲ್ಲಿ ಏನೋ ಪಕ್ಕದಲ್ಲೇ ಇರುವಂತಹ ವಿದ್ಯಾರ್ಥಿನಿ ಏನು ಇನ್ನೊಬ್ಳೆ ಏನಿದ್ಲು ಅವಳು ಪ್ರಗತಿ ಅನ್ನೋ ವಿದ್ಯಾರ್ಥಿನಿ ಅವಳು ಬಂದು ನೋಡಿದಾಳೆ. ಇದಕ್ಕೆ ಇಡೀ ಕಾಲೇಜಿನಲ್ಲಿ ನೀನ್ ಯಾಕೆ ಹೋಗಿ ಬಾಗಿಲನ್ನ ತೆಗೆದಿದ್ದೆ ಅಂತ ಹೇಳಿ ಅಲ್ಲಿ ಅಂದ್ರೆ ಆ ಒಂದು ಸೂಸೈಡ್ ಮಾಡ್ಕೊಂಡಿರೋ ವಿದ್ಯಾರ್ಥಿನಿ ಇದ್ದ ಕೊಠಡಿಗೆ ಹೋಗಿ ಬಾಗಿಲನ್ನು ತೆಗೆದಿದ್ದಕ್ಕೆ ನೀನ್ ಯಾಕೆ ಬಾಗಿಲು ತೆಗೆದಿದ್ದೆ ಅಂತ ಹೇಳಿ ಅಲ್ಲಿನ ಕಾಲೇಜು ಆಡಳಿತ ಮಂಡಳಿ ಪ್ರಶ್ನೆ ಮಾಡಿ ಆ ಒಂದು ವಿದ್ಯಾರ್ಥಿಗಳ ವಿರುದ್ಧವೇ ನಡೆದುಕೊಂಡಿದ್ದಾರೆ ಅಂತ ಹೇಳಿ ಈಗ ವಿದ್ಯಾರ್ಥಿಗಳೆಲ್ಲರೂ ಸಹ ಒಂದು ಬೆಂಗಳೂರು ಕಾಲೇಜ್ ಆಫ್ ನರ್ಸಿಂಗ್ ಇಂಜಿನಿಯರಿಂಗ್ ಟೆಕ್ನಾಲಜಿ ಏನಿದೆ ಅಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇರೋದು. ಸುಮಾರು ಸಾವಿರಾರು ವಿದ್ಯಾರ್ಥಿಗಳು ಕಾಲೇಜಿನ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದ್ರು. ಜೊತೆಗೆ ಕಾಲೇಜಿನ ಆಡಳಿತ ಮಂಡಳಿಯ ವಿರುದ್ಧ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಆಕ್ರೋಶವನ್ನ ಹೊರ ಹಾಕ್ತಾ ಇರುವಂತದ್ದು. ಏನು ವಿದ್ಯಾರ್ಥಿನಿಯರಿರೋ ಹಾಸ್ಟೆಲ್ ಆದ್ರೂ ಸಹ ಯಾವುದೇ ಒಂದು CCTV ಇಲ್ಲ, ಪ್ರತಿದಿನ ಊಟದ ವ್ಯವಸ್ಥೆ ಸರಿಯಾಗಿಲ್ಲ. ಜೊತೆಗೆ ಕಾಲೇಜಿನ ಆಡಳಿತ ಮಂಡಳಿ ಪ್ರತಿ ಬಾರಿಯೂ ವಿದ್ಯಾರ್ಥಿಗಳ ವಿರುದ್ಧ ಒಂದಲ್ಲ ಒಂದು ರೀತಿ ಕ್ರಮ ಕೈಗೊಳ್ಳುತ್ತಿದ್ದಾರೆ. ಇದರಿಂದಾಗಿ ಹರ್ಷಿತಾ ಕೂಡ ಏನು ನೇಣು ಹಾಕೊಂಡಿದ್ದಾಳೆ. ಅದಕ್ಕೆ ನಮಗೆ ಸಾಕಷ್ಟು ಅನುಮಾನ ಇದೆ ಅಂತ ಹೇಳಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಜೊತೆಗೆ ಸೂರ್ಯನಗರ ಪೊಲೀಸರು ಕೂಡ ಸ್ಥಳದಲ್ಲೇ ಇದ್ದು ಆ ಒಂದು ವಿದ್ಯಾರ್ಥಿಗಳನ್ನ ಎಲ್ಲರನ್ನ ಮನವೊಲಿಸುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಆದ್ರೆ ವಿದ್ಯಾರ್ಥಿಗಳೆಲ್ಲರೂ ಸಹ ಪ್ರತಿಭಟನೆಯನ್ನ ಮುಂದುವರಿಸಿರುವಂತದ್ದು. ಈಗಾಗಲೇ ಸಾವಿರಾರು ಜನ ವಿದ್ಯಾರ್ಥಿಗಳು ಆ ಕಾಲೇಜಿನ ಕ್ಯಾಂಪಸ್ ಒಳಗಡೆ ಆಡಳಿತ ಮಂಡಳಿ ವಿರುದ್ಧ ಏನು ಪ್ರತಿಭಟನೆ ನಡೆಸಿದ್ರೆ. ಹಾಸ್ಟೆಲ್ ನಲ್ಲಿ ವಾರ್ಡನ್ ಇಲ್ಲ, ಜೊತೆಗೆ ಡ್ರೈವರ್ ಫೆಸಿಲಿಟೀಸ್ ಇಲ್ಲ. ನಿನ್ನೆ ಆ ವಿದ್ಯಾರ್ಥಿನಿ ಮೃತಪಟ್ಟಾಗ ನಾವು ಯಾರಿಗಾದ್ರೂ ಮಾಹಿತಿ ಕೊಡೋಣ ಅಂತ ಹೇಳಿದ್ರೆ ಯಾರೂ ಕೂಡ ಅಲ್ಲಿ ಸ್ಥಳಕ್ಕೆ ಬಂದಿಲ್ಲ. ನೋಡ್ಕೊಂಡಿರೋ ವಿದ್ಯಾರ್ಥಿನಿ ವಿರುದ್ಧವೇ ತಿರುಗಿ ಬೀಳುವ ಕೆಲಸವನ್ನ ಏನು ಕಾಲೇಜಿನ ಆಡಳಿತ ಮಂಡಳಿ ಮತ್ತು ಹಾಸ್ಟೆಲ್ ಆಡಳಿತ ಮಂಡಳಿ ಮಾಡ್ತಿದೆ ಅಂತ ಹೇಳಿ ಈಗ ಏನು ವಿದ್ಯಾರ್ಥಿಗಳೆಲ್ಲರೂ ಸೇರಿ ಪ್ರತಿಭಟನೆ ನಡೆಸ್ತಿದ್ದಾರೆ. ಪೊಲೀಸರು ಮನವೊಲಿಸುವ ಕೆಲಸವನ್ನು ಮಾಡ್ತಾ ಇದ್ರು ಸಹ ಇದುವರೆಗೂ ಕಂಟ್ರೋಲ್ಗೆ ತರೋದಕ್ಕಾಗ್ತಿಲ್ಲ. ಈ ವಿದ್ಯಾರ್ಥಿನಿ ಏನಿದ್ದಾಳೆ ಇವಳು ಕಳೆದ 1 ವರ್ಷದ ಹಿಂದೆ ಇನ್ನು ಅರಸೀಕೆರೆ ಮೂಲದಿಂದ ಕರಡಿಹಳ್ಳಿ ಗ್ರಾಮದಿಂದ ಬಂದು ಇಲ್ಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿನಿಯಾಗಿ ವ್ಯಾಸಂಗ ಮಾಡ್ತಿದ್ದಾಳೆ. 18 ವರ್ಷದ ವಿದ್ಯಾರ್ಥಿನಿ ಈಗ ಏನು ಹಾಸ್ಟೆಲ್ ಅಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾಳ ಅಥವಾ ಏನಾದ್ರೂ ಬೇರೆ ರೀತಿ ಏನಾದ್ರು ದುರ್ಘಟನೆ ಆಗಿದೆ ಅನ್ನೋ ನಿಟ್ಟಿನಲ್ಲಿ ತನಿಖೆ ಆಗ್ಬೇಕು ಅಂತ ಹೇಳಿ ವಿದ್ಯಾರ್ಥಿಗಳೆಲ್ಲರೂ ಧನ್ಯವಾದ ನವೀನ್ ಮಾಹಿತಿಗಾಗಿ.